ಎಸ್ ನೋಡಿ, ಮಳೆಯಿಂದಾಗಿ ಒಂದ್ ಕಡೆನಲ್ಲಿ ಅವಾಂತರಗಳು ಸೃಷ್ಟಿಯಾದ್ರೆ ವರುಣನ ಆರ್ಭಟ ಜಾಸ್ತಿ ಆಗಿದ್ರೆ ಮತ್ತೊಂದ್ ಕಡೆನಲ್ಲಿ ಮಳೆನೇ ಇಲ್ಲ. ಸೊ ಸಾಲ ಮಾಡಿ ಬೆಳೆದಂತ ಬೆಳೆ ನಾಶ ಆಗಿದೆ. ವಿಠಲಾಪುರ ಗ್ರಾಮದಲ್ಲಿ ಹತ್ತಿ ಬೆಳೆ ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮ ಇದು. ಹತ್ತಿ ಬೆಳೆಗೆ ಪ್ರತಿ ಎಕರೆಗೆ 10,000 ವ್ಯಯಿಸಿದ್ದಾರೆ ಅಲ್ಲಿನ ರೈತರು. ಮಳೆ ಕೊರತೆಯಿಂದ ಒಣಗಿ ಹೋಗ್ತಾ ಇದೆ ಹತ್ತಿನ ಗಿಡಗಳು. ಬೆಳೆದ ಬೆಳೆ ಯಾವುದೇ ರೀತಿಯಲ್ಲೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಷ್ಟಪಟ್ಟು ಹಾಕಿದಂತಹ ಬಂಡವಾಳ ಸಂಪೂರ್ಣವಾಗಿ ಮಣ್ಪಾಲಾಗಿದೆ. ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ, ಆದ್ರೂ ಕೂಡ ಫಲ ಮಾತ್ರ ಸಿಗ್ತಾ ಇಲ್ಲ. ಪರಿಹಾರಕ್ಕಾಗಿ ಸರ್ಕಾರದತ್ತ ನೋಡ್ತಾ ಇದ್ದಾರೆ ರೈತರು. ಬೆಳೆ ಹಾನಿ ಸಮೀಕ್ಷೆಯನ್ನ ನಡೆಸಿ ಪರಿಹಾರವನ್ನ ಘೋಷಣೆ ಮಾಡಬೇಕು ಅಂತ ರೈತರು ಆಗ್ರಹವನ್ನ ಮಾಡ್ತಿದ್ದಾರೆ. ಸಾಲ ಮಾಡಿ ಏನೋ ಒಂದು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ. ಆದ್ರೆ ಮಳೆನೇ ಇಲ್ಲ. ಮಳೆ ಇಲ್ದಲೆ ಒಂದ್ ಕಡೆನಲ್ಲಿ ಆಕಾಶವನ್ನ ನೋಡ್ಕೊಂಡು ರೈತರು ಕೂತ್ಕೊಂಡಿದ್ರೆ ಮತ್ತೊಂದ್ ಕಡೆನಲ್ಲಿ ಸರ್ಕಾರ ಇದ್ಯಾವ್ದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ಬಿಡ್ತಾರೆ, ಸಚಿವ ಸಂಪುಟ ವಿಸ್ತರಣೆಯಾದ ನಂತರ ಹೊಸ ಸಚಿವರೊಟ್ಟಿಗೆ ಒಂದು ಮಾತುಕತೆಯನ್ನ ನಡೆಸಿ ಪ್ರೆಸ್ ಮೀಟ್ ಮಾಡಿದ ನಂತರ 1 ದಿನ ಅಷ್ಟೇ ನಿಮ್ಗೆ ಕಾಲಾವಕಾಶ, ರೆಸ್ಟ್ ಮಾಡಿ, ತದನಂತರ ಜಿಲ್ಲಾವಾರು ಪ್ರವಾಸವನ್ನ ಮಾಡಬೇಕು. ಎಲ್ಲೆಲ್ಲಿ ಬರಗಾಲ ಇದೆ, ಎಲ್ಲೆಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಪ್ರತಿಯೊಂದನ್ನು ಕೂಡ ನೀವು ಅವಲೋಕಿಸಿ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳ್ಬಿಡ್ತಾರೆ. ಆದ್ರೆ ಸಚಿವರೇ ಕಾಣೆ ಆಗ್ಬಿಟ್ಟಿದಾರ ಇಲ್ಲ, ಇಲ್ಲಿ ಎಲ್ಲೋಗಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ. ಪ್ರಮಾಣ ವಚನ ಸ್ವೀಕಾರ ಆದ ನಂತರ ರೈತರು ಕಷ್ಟ ಪಡ್ಕೊಳ್ಳಿ, ರೈತರಿಗೆ ಏನಾರ ಆಗ್ಲಿ, ಇವ್ರಿಗೇನಾಗಬೇಕು, ಖಾತೆ ಹಂಚಿಕೆ ಆಗಿಲ್ಲ, ಅದ್ರ ಬ್ಯುಸಿನಲ್ಲಿದ್ದಾರೆ. ರೈತರ ಪರಿಸ್ಥಿತಿ ಏನಾಗ್ಬಿಡ ಇಂಥ ಸಂದರ್ಭದಲ್ಲಿ ಕಷ್ಟಪಟ್ಟು ಏನೋ ಒಂದು ಸಿಗತ್ತೆ ಅನ್ನುವಂತ ಜೀವನವನ್ನ ನಡೆಸೋದಕ್ಕೆ ಬೇರೆ ಯಾವ್ದು ದಾರಿ ಇರೋದಿಲ್ಲ ಅವರಿಗೆ. ರೈತರು ಅಂದ್ರೆ ಅಷ್ಟು ಅಸಡ್ಡೆ ಆಗೋಗ್ಬಿಟ್ಟಿದೆ. ರಾಜಕಾರಣಿಗಳಿಗೂ ಕೂಡ ಲೆಕ್ಕ ಇಲ್ಲ. ಸರ್ಕಾರಕ್ಕೆ ಎಷ್ಟೇ ಬಾರಿ ಮನವಿ ಮಾಡಿದ್ರು, ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಅಂದ್ರು. ಸರ್ಕಾರ ಇಲ್ಲ, ನಾವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗಿ ತದನಂತರ ಪರಿಶೀಲನೆ ಮಾಡಿ ಆಮೇಲಿಂದ ನಾವು ಈ ಕುರಿತಾಗಿ ಮಾಹಿತಿಯನ್ನ ಕೊಡ್ತೀವಿ, ಬರಗಾಲ ಪೀಡಿತ ಅಂತ ಘೋಷಣೆ ಮಾಡ್ತೀವಿ, ಈ ರೀತಿಯಾದಂತಹ ಸಬೂಬ್ಗಳನ್ನ ಹೇಳ್ತಾರೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ವಿಠಲಾಪುರ ಗ್ರಾಮ ಇದು. ಪ್ರತಿ ಎಕರೆಗೆ 10,000 ರೂಪಾಯಿಯನ್ನ ವ್ಯಯಿಸಿದ್ದಾರೆ ರೈತರು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಮುಂಗಾರು ವಿಫಲವಾದ ಬೆನ್ನಲ್ಲೇ ಗಣಿನಾಡಿನ ಅತ್ಯಂತ ಶ್ರೀಮಂತ ತಾಲೂಕು ಅಂತಾನೆ ಹೆಸರಾದಂತ ಇವತ್ತು ಸಂಡೂರು ಒಂದು ಕಾಲದಲ್ಲಿ ಕುಷ್ಕಿ ಬೆಳೆಗೆ ಬಹಳ ಹೆಸರುವಾಸಿ. ಬಳ್ಳಾರಿ ಈರುಳ್ಳಿ ಅಂತಂದ್ರೆ ಅದು ಬೆಳೀತಿದ್ದದ್ದು ಸಂಡೂರಲ್ಲೇನೆ. ಇವತ್ತು ಈ ಒಂದು ಮುಂಗಾರು ಕೈ ಕೊಟ್ಟಿರೋದ್ರಿಂದ ಇವತ್ತು ಒಂದು ಭೀಕರ ಬರಗಾಲ ಬಂದಿರತಕ್ಕಂಥದ್ದು. ಸೀನ್ ಸೆಪ್ಟೆಂಬರ್ ಅಂತಕ್ಕಂಥ ಒಂದು ಸಂಡೂರಿಗೆ ಇವತ್ತು ರೌರವ ಒಂದು ಈ ಬರ ಬಂದು ಅಪ್ಪಳಿಸಿರ್ತಕ್ಕಂಥದ್ದು ಇಲ್ಲಿನ ರೈತರಿಗೆ ಒಂದು ಬರಸಿಡಿಲು ಬೆಳೆದಂತಾಗಿದೆ. ಇವತ್ತು ನೀವು ಗಮನಿಸ್ತಾ ಇರ್ಬೋದು, ಈ ಸಂಡೂರಿನ ಏನು ಒಂದು ಅದಿರು ಮಿಶ್ರಿತ ಮಣ್ಣಿನಲ್ಲಿ ಅದರಲ್ಲೂ ಬಹಳ ಕಷ್ಟಪಟ್ಟು ಏನು ಹಾಕಿದಂತ ಒಂದು ಹತ್ತಿ ಬೆಳೆ ಏನಿದೆ, ಇದು 2 ತಿಂಗಳಾದ್ರೂ ಕೂಡ ಈ ವಿಠಲಾಪುರ ಗ್ರಾಮದಲ್ಲಿ ಬೆಳೆದಂತ ಬೆಳೆ ಅದು ಮೇಲಕ್ಕೆ ಎದ್ದಿಲ್ಲ. ಇಷ್ಟೊತ್ತಿಗೆ ಸುಮಾರು 20 ರಿಂದ 30 ಹತ್ತಿ ಕಾಯಿಗಳಿರ್ಬೇಕಿತ್ತು ಇದರಲ್ಲಿ. ಅಂತಹ ಒಂದು ಒಂದು ಬೆಳೆ ಇವತ್ತು ಯಾವುದೇ ರೀತಿಯ ಒಂದು ಸರಿಯಾದ ಹೂಗಳನ್ನ ಬಿಡದೆ, ಕಾಯಿ ಕಟ್ಟದೆ, ಇವತ್ತು ಬೆಳೆ ಮೇಲೆ ಏಳಲಾರದೆ, ಇವತ್ತು ನೀವು ಈ ವಿಜುವಲ್ ಅಲ್ಲಿ ಗಮನಿಸ್ತಾ ಇರ್ಬೋದು, ಇದು 60 ದಿನದ ಒಂದು ಬೆಳೆ ಆಗಿರ್ತದೆ. ಆದ್ರೆ ಇಷ್ಟೊತ್ತಿಗೆ 20 ರಿಂದ 30 ಕಾಯಿ ಕಟ್ಟಬೇಕಿತ್ತು. ನೋಡಿದ್ರೆ 1, 2 ಅಥವಾ ಹೂವು ಕೂಡ ಆಗಿದೆ. ಇನ್ನ ಯಾವುದೇ ರೀತಿಯ ಇದು ಮೇಲೆ ಹೇಳ್ತಕ್ಕಂಥ ಒಂದು ಲಕ್ಷಣ ಕಾಣ್ತಿಲ್ಲ. ಹಾಗಾಗಿ ಇವತ್ತು ರೈತರು ಬಹಳ ಕಂಗಾಲಾಗಿರ್ತಕ್ಕಂಥದ್ದು. ಇವತ್ತು ಏನು ಈ ವಿಠಲಾಪುರದಲ್ಲಿ ಈ ಮಳೆಯನ್ನ ಮತ್ತೆ ಈ ಭೂಮಿ ತಾಯಿಯನ್ನ ನಂಬಿ ಒಂದು ಬೆಳೆಯನ್ನ ಹಾಕಿದಂತಹ ರೈತರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಆ ರೈತರನ್ನ ನೇರವಾಗಿ ನಾವು ಮಾತಾಡ್ಸೋಣ. ಈ ಒಂದು ಬರದಿಂದ ಅನಾವೃಷ್ಟಿಯಿಂದ ಏನೆಲ್ಲ ಒಂದು ತೊಂದರೆ ಆಗಿದೆ ಅನ್ನೋದನ್ನ ಅವ್ರನ್ನ ಕೇಳೋಣ. ಇವತ್ತು ನೀವು ಸಂಡೂರಿನ ವಿಠಲಾಪುರ ಗ್ರಾಮದಲ್ಲಿ ಇವತ್ತು ಎಷ್ಟು ಎಕರೆನಲ್ಲಿ ಕೃಷಿ ಮಾಡಿದ್ರಿ? ನಿಮ್ಮ ಇವತ್ತು ಪರಿಸ್ಥಿತಿ ಏನಿದೆ? ನಮಸ್ಕಾರ ಸರ್. ನಾವು ಇಲ್ಲಿ ಯಾರ್ಯಾರು ಈಗ ಹಿರಿಯರು ಏನ್ ಸಂಪಾದಿಸ್ಯಾರ 5 ಎಕರೆ 4 ಎಕರೆ 3 ಎಕರೆ 10 ಎಕರೆ ಆ ಪ್ರಕಾರವಾಗಿ ನಾವು ಮಾಡಿದೀವಿ. ಫಸ್ಟ್ ಬೀಜ ಭೂಮಿ ಉಳುಮೆ ಮಾಡತಟ್ಟಿಗೆ 10,000 ರೂಪಾಯಿ ಖರ್ಚಾಗುತ್ತೆ. ರಂಟೆ ಹೊಡಿಬೇಕಾ ಹೊಲ, ಅದಕ್ಕೆ ಗೊಬ್ಬರ ಹಾಕ್ಕೋಬೇಕಾ, ಯಾವ್ದು ಕೊಟ್ಟಿಗೆ ಗೊಡ್ಡ 10,000 ರೂಪಾಯಿ ಅಲ್ಲೇ ಖರ್ಚಾಯ್ತು. ಆಮೇಲೆ ಬೀಜ ಮತ್ತೆ ಭೂಮಿ ಹದಗೊಳಿಸಿದ ಮೇಲೆ ಬೀಜ ಮತ್ತೆ ಆಳು ಓಳುಗಳು ಗಳೆ ಹೂ ಇವೆಲ್ಲ ಇಡಕ ಅಲ್ಲಿ ಒಂದು 10,000 20,000. ಮತ್ತೆ ಇದಕ್ಕೆ ಮದ್ದು ಗೊಬ್ಬರ ಅಂತಂದೇಳಿ ಅದಕ್ಕೊಂದು 10,000, ಅಂದಾಜು ಒಂದು 25-30,000 ಇಲ್ಲಿಗೆ ಖರ್ಚು ಮಾಡಿ ನೋಡ್ರಿ ಸರ್. ಈಗ 3 ತಿಂಗಳಾಯ್ತು ನೋಡ್ರಿ ಸರ್, ಏನೇನೇನೇನೇನು ಬೆಳೆ ಇಲ್ಲ ಕೇಳ್ಬಾರ್ದು. ಇವಾಗ ಎಕರೆಗೆ ಎಷ್ಟು ಖರ್ಚು ಮಾಡಿದಾರೆ ನೀವು? 25 ರಿಂದ 30,000 ಆಯ್ತು ಸರ್. ಸರ್ಕಾರದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ನಮಗೆ ಅವ್ರು ಕಣ್ ತೆಗಿಬೇಕು ಸರ್. ನಮಗೆ ಕಣ್ ತೆಗೆದ್ರೆ ಇಲ್ಲಿ ರೈತರದು
ಜೀವನಾಡಿ ನಿಂತ್ಕೊಂಡು ಹೋಗ್ತದೆ ಇಲ್ಲಿದ್ರೆ ಹ್ಮ್. ಅಂತ ಪರಿಸ್ಥಿತಿಗೆ ರೈತರ ಇದೀವಿ. ಈ ಕಡೆ ಇನ್ನು ಈಗ ಬಂದಾರ ಸರ್, ಇಲ್ಲಿವರೆಗೆ ಯಾರೇ ವಿಸಿಟ್ ಮಾಡಿಲ್ಲ. ಮೊನ್ನೆ ಸಾಹೇಬರು ಯಾರು ಮಂತ್ರಿಗಳು ಆಮೇಲೆ ಇವರು ಶಾಸಕರು ಈಗ ಬಂದಿದ್ದಾರೆ ಸರ್, ಅವರು ಬಂದಿದ್ದಾರೆ. ಸರ್, ಈಗ ಇಷ್ಟು ಬರ ಬಂದಿದೆ, ಈಗ ಕಳೆದ 2-3 ತಿಂಗಳಿಂದ ಮಳೆ ಇಲ್ಲ. ಇವತ್ತು ಪರಿಸ್ಥಿತಿ ಹೆಂಗಿದೆ ಮನೆಯಲ್ಲಿ ಜನರಿಗೆ? ಯಾವ ರೀತಿ ದವಸ ಧಾನ್ಯ ಮತ್ತೆ ಮೇವುಗಳಿಗೆ, ಈ ಜಾನುವಾರುಗಳಿಗೆ ಏನ್ ಪರಿಸ್ಥಿತಿ ಇದೆ ಇಲ್ಲಿ? ಬಹಳ ಪರಿಸ್ಥಿತಿ ಕೆಟ್ಟದೈತೆ ಸರ್. ಜಾನುವಾರುಗಳಿಗೆ ಮೇವಿಲ್ಲ, ಇದು ಕುಡಿಯಕ್ ನೀರು ಕೂಡ ಆಲೆ ಒಂದೊಂದು ಬೋರ್ವೆಲ್ ಕೂಡ ಫೇಲ್ ಆಗ್ತಿದಾವ. ಮಳೆ ಇಲ್ಲ, ಎಲ್ಲ ಪೈಪು ಎಲ್ಲ ಇದಾಗ್ಬಿಟ್ಟವ, ಎಲ್ಲ ಅಲ್ಲೇ ಲೀಕ್ ಆಗ್ಬಿಟ್ಟವ ಕುಡಿಯೋ ನೀರಿನವು. ಈ ಬೆಳೆ ನೋಡಿದ್ರೆ ಇದು ಒಂದು 3 ತಿಂಗಳ ಫಲ, ಏನೇನು ಒಂದು ಕಾಯಿ ಕೂಡ ಇಲ್ಲ ಅದ್ರಾಗ, ಹೋಗ್ಬಿಟ್ಟೈತೆ ಎಲ್ಲ ರೆಡಿ ಐತೆ. ಆದ್ರೆ ಏನು ಬೆಳೆ ಬರ್ತಾ ಇಲ್ಲ, ಅದ್ರಾಗ ಬರಂಗಿಲ್ಲ. ಸರ್ಕಾರ ನೋಡಿದ್ರೆ ಅವ್ರು ಅಲ್ಲಿ ಸುಮ್ಮನೆ ನೋಡ್ತಾರ, ಹೇಳ್ತಾರ, ಹೋಗ್ಬಿಡ್ತಾರ. ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟದೈತೆ. ಅವರೇ ಮನಸ್ಸು ಮಾಡಿ ಏನೋ ನಮಗೆ ಪರಿಹಾರ ಕೊಡ್ಬೇಕಂದ್ರೆ ನಾವು ಆದಷ್ಟು ಬೇಗ ಪರಿಹಾರ ಕೊಡ್ಬೇಕು, ಇಲ್ಲಿದ್ರೆ ನಿಮ್ ಪರಿಸ್ಥಿತಿ ಭಾಳ ಹದಗೆಟ್ಟು ಹೋಗುತ್ತೆ ಸರ್ ನಮ್ದು. ಇದಾಗ್ಬಿಡ್ತದೆ ಸರ್. ಇನ್ನೊಂದು ಇನ್ನು ಒಂದೂವರೆ ತಿಂಗಳ ಕೊಟ್ರೆ ನಮಗೆ ಅನುಕೂಲ ಸರ್, ಇಲ್ಲ ಅಂದ್ರೆ ಭಾಳ ತೊಂದರೆ ಇದೆ ಸರ್. ಇಲ್ಲೇನೋ ಬಹಳ ಒಂದು ದೊಡ್ಡ ಕೆರೆ ಇದೆ ಅಂತೆ, ಅದನ್ನ ತುಂಬಿಸಿದ್ರೆ ನಿಮ್ಗೆಲ್ಲ ಈ ಭಾಗಕ್ಕೆ ಅನುಕೂಲ ಆಗುತ್ತಾ? ಹ್ಞೂ ಸರ್, ಸಂಡೂರು ತಾಲೂಕು ವಿಟ್ಲಾಪುರ ಗ್ರಾಮದಲ್ಲಿ 750 ಎಕರೆ ಕೆರೆ ಇದೆ ಸರ್. ನಮ್ಮ ಹೆಸರು ತಾಯಪ್ಪ ಹೇಳಿ ಆ ಕೆರೆ ತುಂಬ ಯೋಜನೆ ಮಾಡಿಬಿಟ್ಟು ನಮ್ಮ 23 24 ಹಳ್ಳಿ ಸ್ವಲ್ಪ ಬರ ತಪ್ತಾ ಇದೆ. ಬೋರ್ ನೀರು ಅಭಿವೃದ್ಧಿ ಆಗ್ತಾವ, ದನ ಕರುಗಳಿಗೆ ಕುಡಿಯೋ ನೀರನ್ನೇ ಸಿಗ್ತತೆ. ಆಮೇಲೆ ನಮಗೆ ಕೂಡ ಚೆನ್ನಾಗಿ ಸ್ವಲ್ಪ ಬೆಳೆ ಕೂಡ ಸಿಗ್ತಾವ ಸರ್. ಅದರಿಂದ ಮಿನಿಸ್ಟ್ರುಗಳಾಗಲಿ, MP ಗಳಾಗಲಿ, ME ಗಳಾಗಲಿ, CM ಗಳಾಗಲಿ ಅವರೆಲ್ಲ ಮನಸ್ಸು ಮಾಡಿ ಕೆರೆ ತುಂಬ ಯೋಜನೆ ಮಾಡಿದ್ರೆ ನಮ್ಗೆ ಭಾರಿ ಅನುಕೂಲ ಆಗುತ್ತೆ ಸರ್. ಕೂಡ್ಲಿಗೆ ಮಾಡಿದ್ದಾರೆ ಸರ್, ಅದ್ರಂಗ ನಮ್ಮ ಸಂಡೂರು ತಾಲೂಕಿನಲ್ಲಿ ಮಾಡಿಬಿಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಇದು ಸಂಡೂರು ತಾಲೂಕಿನ ವಿಟ್ಲಾಪುರ ಗ್ರಾಮದ ಅಳಲು. ಸರ್ಕಾರ ಇನ್ನಾದ್ರೂ ಕೂಡ ಎಚ್ಚೆತ್ತು ಈ ಒಂದು ಬರ ಬಂದಿದೆ, ಇಲ್ಲಾಂತಂದ್ರೆ ಪರಿಹಾರ ಕೊಡದೆ ಹೋದ್ರೆ 2-3 ತಿಂಗಳಲ್ಲಿ ನಾವು ಊರು ಬಿಡ್ತಕ್ಕಂಥ ಪರಿಸ್ಥಿತಿ, ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ. ಅದಲ್ಲದೆ ಈ ಒಂದು ವಿಠಲಾಪುರ ಗ್ರಾಮದ ಜೀವನಾಡಿ ಆದಂತ ಸುಮಾರು 750 ಎಕರೆಯಲ್ಲಿ ಇರ್ತಕ್ಕಂಥ ಒಂದು ಕೆರೆಯನ್ನ ತುಂಬಿಸುವಂತ ಯೋಜನೆ ಮಾಡಿದ್ರೆ ಇಲ್ಲಿ ಒಂದು 24 ಹಳ್ಳಿಗೆ ಶಾಶ್ವತವಾದಂತ ಒಂದು ನೀರಿನ ಒಂದು ಸೌಲಭ್ಯ ನೀಡಿದಂತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.